ನಮಸ್ಕಾರ ಸ್ನೇಹಿತರೆ, ಯಾವುದೇ ರೀತಿ ಹೋರಿಗಳನ್ನ ತಗೊಳ್ಬೇಕಾದರೆ ಒಂದಷ್ಟು ಗುಣಲಕ್ಷಣಗಳು ಇರುತ್ತೆ. ಆ ಒಂದು ಗುಣಲಕ್ಷಣಗಳು ಏನೇನಪ್ಪ ಅಂತಂದರೆ ಸುಳಿ ಇರಬಾರ್ದು, ಐಬ್ ಇರಬಾರ್ದು ಅಂತ ಹೇಳ್ತಾರೆ. ಆದರೆ ಒಂದಷ್ಟು ಜನಕ್ಕೆ ಅದು ಗೊತ್ತಿರೋದಿಲ್ಲ. ಆ ಒಂದಷ್ಟು ಮಾಹಿತಿಗಳನ್ನು ನಾನು ಒಬ್ಬ ರೈತರ ಹತ್ರ ನಾನು ನಿಮಗೆ ತಿಳಿಸ್ತೀನಿ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ಮುದ್ರಂಗಯ್ಯ ಅಂತೇಳಿ. ಮುದ್ರಂಗಯ್ಯ ಅವರೇ, ಈಗ ಹೊಸದಾಗಿ ಈ ಎತ್ತುಗಳನ್ನ ಸಾಕಬೇಕು ಅಂತ ಅಂದ್ಬಿಟ್ಟು ಎಷ್ಟೋ ಜನಕ್ಕೆ ಆಸೆ ಇರುತ್ತೆ. ಸೊ ನನ್ನಂಥ ಯುವಕನಿಗೂ ಕೂಡ ಆಸೆ ಇರುತ್ತೆ. ಅವ್ರಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ಹಸು ತಗೋಬೇಕು, ಯಾವ ರೀತಿ ಎತ್ತುಗಳನ್ನ ತಗೋಬೇಕು ಅಂತಂದ್ರೆ. ಯಾಕಂದ್ರೆ ಒಂದಷ್ಟು ಜನ ಹೇಳ್ತಾರೆ, ರೈತರು ಹೇಳ್ತಾರೆ ಸುಳಿ ಇರಬಾರ್ದು ಮತ್ತೆ ಐಬ್ ಇರಬಾರ್ದು ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಇನ್ಫಾರ್ಮೇಶನ್ ಕೊಡ್ತೀರಾ? ಕೊಡ್ತೀವಿ ಸರ್. ಸೊ ಮೊದಲನೇದಾಗಿ ಸುಳಿ ಅಂತಂದ್ರೆ ಏನೇನು ಸುಳಿ ನೋಡ್ತಾರೆ ಸರ್? ಸುಳಿ ಅಂದ್ರೆ ಈ ಸುಳಿ ಇಲ್ಲಿದ್ರೆ ಪಾತಾಳ ಸುಳಿ ಅಂತಾರೆ. ಪಾತಾಳ ಸುಳಿ ಅಂತ ಹೇಳ್ತಾರೆ ಸರ್. ಇದೇ ಸುಳಿ ಇಲ್ಲಿರೋದ್ರಿಂದ ಇದು ಸೊಪ್ಪೇನಿಲ್ಲ. ಇದೇನಾದ್ರೂ ಇಲ್ಲಿ ಸ್ವಲ್ಪ ಇದ್ರೆ ಕೀಲ್ ಸುಳಿ ಅಂತಾರೆ. ಕೀಲ್ ಸುಳಿ ಅಂತಾರೆ. ಸೊ ಇದ್ರಲ್ಲಿ ದಿ ಬೆಸ್ಟ್ ಅಂತ ಹೇಳ್ಬೇಕಂದ್ರೆ, ಈಗ ನೀವು ಹೇಳಿದ್ರೆ ಇಲ್ಲಿದ್ರೆ ಪಾತಾಳ ಸುಳಿ, ಇಲ್ಲಿದ್ರೆ ಕೀಲ್ ಸುಳಿ. ಇದು ಅದು ಮಾಮೂಲಿ ತಾಯಿ ಸುಳಿ ಸರ್. ತಾಯಿ ಸುಳಿ. ಸೊ ತಾಯಿ ಸುಳಿ ಇದ್ರೆ ಬೆಸ್ಟ್ ಅಂತ ಹೇಳಿ. ಬೆಸ್ಟ್, ಅದು ಬೆಸ್ಟ್. ಅಕಸ್ಮಾತ್ ಇಲ್ಲಿದ್ರೆ ಅದು ಸ್ವಲ್ಪ ಪಾತಾಳ ಸುಳಿ ಅಂತ. ಪಾತಾಳ ಸುಳಿ ಐಬ್ ಅಲ್ಲಿಗೆ ಒಂದು ಸ್ವಲ್ಪ ಅಲ್ಲಿಗೆ ಐಬ್ ಇದೆ ಅಂದ್ರೆ ಅದನ್ನ ತಗೋಬೇಕಾದ್ರೆ ನಾವು ಸ್ವಲ್ಪ ಹಿಂದೆ ಮುಂದೆ ನೋಡ್ಬೇಕು. ಓಕೆ. ಇಷ್ಟು ಸುಳಿ ಬಿಟ್ಟು ಬೇರೆ ಇನ್ನೆಲ್ಲಿ ಯಾವ ಕಡೆ ಸುಳಿ ಇರುತ್ತೆ? ಇಲ್ಲಿ ಬಾಲ್ದಡೆ ಪರಸುಳಿ ಅಂತ ಬರುತ್ತೆ. ಪರಸುಳಿ ಅಂತ ಬರುತ್ತೆ. ಹೌದು. ಸೊ ಅದು ಇರಬೇಕಾ ಇರಬಾರ್ದು ಸರ್. ಅದು ಇರಬಾರ್ದು, ಯಾವುದು ಇರಬಾರ್ದು. ಇದೊಂದು ಸುಳಿ, ಇದೊಂದು ಸುಳಿ ಅಂದ್ರೆ ತಾಯಿ ಸುಳಿ ಮತ್ತೆ ಹಣೆ ಮಗಳ ಸುಳಿ, ಹಣೆ ಮೇಲೆ ಸುಳಿ. ಸೊ ಈ ಸುಳಿ ಬಿಟ್ಟು ಇನ್ನು ಬೇರೆ ಯಾವುದೇ ರೀತಿ ಬೇರೆ ಇದ್ರೆ ತೊಪ್ಪೆ ಅಲ್ಲಿಗೆ ಅಂತ ಒಂದಿದು. ಮತ್ತೆ ಅದಲ್ದೇನೆ ರೇಖೆಗಳು ಅಂತ ಹೇಳ್ತಾರೆ. ಮಕರೇಖೆ, ಇದು ರೇಖ್ ಇಲ್ದ ಇದ್ರೆ ಬರ್ಮಕ ಅನ್ನುತ್ತಾರೆ. ಇವೆರಡು ರೇಖ್ ಇರೋದ್ರಿಂದ ಮುಖ ಚೆನ್ನಾಗಿದೆ ಅಂತ. ಮುಖ ಚೆನ್ನಾಗಿರುತ್ತೆ. ಅದು ಬಿಟ್ರೆ ಬೇರೆ ಐಬು ಈ ಒಂದು ಎತ್ತುಗಳಲ್ಲಿ ಏನೇನಿರುತ್ತೆ? ಅದೇ ಸುಳಿ ಸರ್. ಇಲ್ಲ ಒಂದು ಕಾಲು ಹೊರೆ ಇರ್ತದೆ, ಅದು ಐಬ್ ಇರ್ತದೆ. ಕಾಲು ಹೊರೆ ಇರುತ್ತೆ. ಅದ್ ಬಿಟ್ರೆ ಇನ್ನೇನು ಇರಲ್ಲ ಸರ್. ಅದ್ ಬಿಟ್ರೆ ಇನ್ನೇನು ಇರಲ್ಲ. ಇದು ಬೀಜ ಹೊಡೆದಿದೆಯಾ, ಬೀಜ ಹೊಡೆದಿಲ್ವಾ? ಬೀಜ ಹೊಡೆದಿದೆ ಸರ್. ಇದು ಹೊಡೆದಿದೆ. ಎಷ್ಟಲ್ಲಾಗಿದೆ ಸರ್ ಇದಕ್ಕೆ? ಇನ್ನೂ ಅಲ್ಲಾಗಿಲ್ಲ ಸರ್. ಅಲ್ಲಾಗಿಲ್ವಾ? ಸೊ ಇದು ಎಷ್ಟು ವರ್ಷದ ಒಂದು ಎತ್ತು? ಇದು ಸರ್ ಒಂದು 12 ತಿಂಗಳು 13 ತಿಂಗಳು. 12 ತಿಂಗಳು 13 ತಿಂಗಳು ಅಂದ್ರೆ ಆಲ್ಮೋಸ್ಟ್ ಒಂದು ವರ್ಷ ಆಗಿದೆ. ಒಂದು ವರ್ಷ ಅದು. ಒಂದು ವರ್ಷಕ್ಕೆ ಅಂದ್ರೆ ಎಷ್ಟು ವರ್ಷಕ್ಕೆ ಅಲ್ಲೂ ಬರಕ್ಕೆ ಸ್ಟಾರ್ಟ್ ಆಗುತ್ತೆ? 3 ವರ್ಷಕ್ಕೆ ಸರ್ ಅಲ್ಲಿಗೆ ಬರಕ್ಕೆ ಸರ್. 3 ವರ್ಷಕ್ಕೆ ಅಲ್ಲಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಕಸ್ಮಾತ್ ಈಗ ನಾನೇನಾದ್ರೂ ಈ ಒಂದು ಎತ್ತನ್ನ ನಾನು ಕೊಂಡ್ಕೊಳ್ತೀನಿ ಅಂದ್ರೆ ಎಷ್ಟು ರೇಟ್ ಹೇಳ್ತೀರಾ ಸರ್? ನಾವು ಇದೊಂದಕ್ಕೆ 55,000 ಹೇಳ್ತೀವಿ. 55,000 ಹೇಳ್ತೀರಾ? ನಾವು ಒಂದು 45,000 ಬಂದ್ರೆ, ಅಂದ್ರೆ ಒಂದು 10,000 ಬಂದ್ರೆ ಬಿಟ್ಕೊಟ್ಬಿಡ್ತೀರಿ. ಸೊ ಇದಲ್ದೇ ಎಷ್ಟು ಜೊತೆ ಎತ್ತುಗಳನ್ನ ನೀವು ಮನೇಲಿ ಸಾಕಿದ್ರೆ ಸರ್? ನಾವು ಒಂದು ವರ್ಷದಲ್ಲಿ ಏನಿಲ್ಲ ಅಂದ್ರೆ ಒಂದು 20 ಜೊತೆ ಸಾಕ್ತಿವಿ, ಮಾರಾಟ ಮಾಡ್ತಾ ಇರ್ತೀವಿ. ಮಾರಾಟ ಮಾಡ್ತಾ ಇರ್ತೀವಿ, ಸಂತೆಗಳಿಗೆಲ್ಲ ಹೋಗಿ ಮಾರಾಟ ಮಾಡ್ತಾ ಇರ್ತೀವಿ. ಸೊ ನಿಮ್ಮ ಒಂದು ಊರು ಯಾವುದು ಸರ್? ಹಾಗಾದ್ರೆ ನಮ್ದು ಸೋಲ್ದೇವನಹಳ್ಳಿ ಅಂತ, ನೆಲಮಂಗಲ ತಾಲೂಕು. ಸೋಲ್ದೇವನಹಳ್ಳಿ, ನೆಲಮಂಗಲ ತಾಲೂಕು. ಸೊ ಮನೆಯಲ್ಲಿ ಈಗ ಅಟ್ ಪ್ರೆಸೆಂಟ್ ಎಷ್ಟು ಜೊತೆ ಎತ್ತುಗಳಿದೆ? ನಮ್ಮ ಮನೇಲಿ ಒಂದು 3 ಜೊತೆ ಇದೆ ಸರ್. 3 ಜೊತೆ ಇದೆ. ಸೊ ಈ ಒಂದು ಎತ್ತುಗಳಿಗೆ ಯಾವ ರೀತಿ ಫುಡ್ ಅನ್ನ ಹಾಕ್ತೀರಾ? ಅಂದ್ರೆ ಹುಲ್ಲು ಅದೆಲ್ಲ ಯಾವ ರೀತಿ ಹಾಕ್ತೀರಾ ಸರ್? ಹುಲ್ಲು ನಾವು ಬೆಳೆದಿರ್ತೀವಿ, ಅದನ್ನ ಹಾಕ್ತಿವಿ. ಹಿಂಡಿ ಬೂಸ ಅವೆಲ್ಲ ತಂದು ಮಿಕ್ಸ್ ಮಾಡಿ ಎಲ್ಲ ಹಾಕ್ತಿವಿ. ಹಿಂಡಿ ಬೂಸ ಹಾಕ್ಲೇಬೇಕು ಸರ್. ಅದು ಮತ್ತೆ ಒಣ ಹುಲ್ಲು. ಅದ್ ಬಿಟ್ರೆ ಏನಾದ್ರು ಹಸು ಹುಲ್ಲು ಏನಾದ್ರು ಹಾಕ್ತಾರೆ ಇದಕ್ಕೆ? ಹಸಿ ಹುಲ್ಲು ಮಳೆಗಾಲದಲ್ಲಿ ಹಾಕ್ತಿವಿ ಸರ್. ಮಳೆಗಾಲದಲ್ಲಿ. ಈಗ ಜನವರಿಯಿಂದ ಆಚೆಗೆ ಯಾರು ಹಸಿ ಹುಲ್ಲು ಹೆಚ್ಚಿಗೆ ಇದು ಮಾಡಲ್ಲ, ಎಲ್ಲ ಒಣ ಹುಲ್ಲು ಹಾಕ್ತಾರೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರಲ್ವಾ? ನೀವೇನಾದರೂ ನಿಮ್ಮ ಮನೆಯಲ್ಲಿ ದೇಸಿ ತಳಿಯ ಆಕಳು ಅಥವಾ ಎತ್ತನ್ನ ಸಾಕಬೇಕಾದ್ರೆ ಈ ಒಂದಷ್ಟು ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ನೀವು ಕೂಡ ಒಂದು ಒಳ್ಳೆಯ ಜಾತಿಯ ಹಳ್ಳಿಕರ್ ಎತ್ತನ್ನ ಸಾಕ್ಬೋದು. ಆಯ್ತಾ?